ಈಗ ವಿದ್ಯಾರ್ಥಿಗಳೇ, ಈ 47ನೇ ಪ್ರಶ್ನೆಯನ್ನ ಸರಿಯಾಗಿ ನೀವು ಬಿಡಿಸ್ರಿ. ಈಗ 10 ಸೆಂಟಿಮೀಟರ್ ಬಾಹುಗಳುಳ್ಳ ಎರಡು ಘನೀಯ ಘನಗಳು ಒಂದಕ್ಕೊಂದು ಕೊನೆಯಿಂದ ಕೊನೆಗೆ ಸೇರುತ್ತವೆ. ಪರಿಣಾಮಗೊಂಡ ಘನ ವಸ್ತುವಿನ ಗಾತ್ರ ಏನು? ಸ್ವಲ್ಪ ವಿಚಾರ ಮಾಡಿದ್ರೆ ಸಾಕು, ಏನು ಭಾಳ ಬರಿಯಲ್ಲ. ಈಗ ನೋಡಿ, ಇದೊಂದು ಘನ ವಸ್ತು ಅದು ನೋಡ್ರಿ. ಈಗ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಹೆಂಗಂದ್ರೆ ಇದನ್ನು ಎರಡು ರೀತಿ ಒಳಗೆ ತಿಳಿಸ್ತಂದ. ಒಂದು 10 ಸೆಂಟಿಮೀಟರ್ ಬಾವು ಉಳ್ಳ ಎರಡು ಘನೀಯ ಘನಗಳು ಒಂದಕ್ಕೊಂದು ಕೊನೆಯಿಂದ ಕೊನೆಗೆ ಸೇರುತ್ತವೆ. ನೋಡಿ, ಇಲ್ಲಿ ಹತ್ತದ, ಇಲ್ಲಿ ಹತ್ತದ, ಇಲ್ಲಿ ಹತ್ತದ, ಇದು ಒಂದಾತು. ಇದಕ್ಕೆ ಹಚ್ಚೆ ಇನ್ನೊಂದು ಇಲ್ಲಿ ಇಟ್ಟಾನ. ಇದರ ಘನ ಪರಿಮಾಣ ಸೇರುತ್ತದೆ. ಪರಿಮಾಣಗೊಂಡ ಘನ ವಸ್ತುವಿನ ಗಾತ್ರ ಏನು ಅಂತ ಕೇಳ್ತಾನೆ. ಗಾತ್ರ ಬರೋಬರಿ. ಘನಫಲ ಅಂದ್ರೆ ಒಂದೇ ಗಾತ್ರ. ಉದ್ದ ಇದೇನಿದು, ಉದ್ದಿದು, ಇದು ಏನಾಗ್ತದೆ, ಇದು ಉದ್ದ ಆಗ್ತದ. ನೋಡ್, ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ ಅಂದರೆ ಇದು ಒಳಗಿನ ಘನಾಕೃತಿ ಘನಫಲ ಬರ್ತದೆ. ಉದ್ದ ಎಷ್ಟದ ನೋಡ್ರಿ, ಇದು ಹತ್ತದ, ಇದು ಹತ್ತದ. ಎರಡು ಘನಾಕೃತಿಗಳನ್ನು ಕೂಡ್ಸ್ಯಾನ ಒಂದಕ್ಕೊಂದು. ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಚಿತ್ರ ತೆಗೆದು ತೋರ್ಸನ್ನ. ಎರಡು ಘನಾಕೃತಿಗಳನ್ನ ಕೂಡ್ಸ್ಯಾನ ಅಂತಂದ್ರ 10 ಗುಂಡ್ಲೆ 10 ಇದು ಎತ್ತರ. ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಇಲ್ಲಿ ಉದ್ದ ಏನಾಗ್ತದೆ, ಎರಡು ಘನಾಕೃತಿಗಳನ್ನು ಕೂಡಿಸಿದ್ರಿಂದ ಇದರದ್ದು 10 ಇದರದ್ದು 10 20 ಉದ್ದಾತು. ಏನಾಯ್ತು, 20 ಉದ್ದಾತು. ಆಮೇಲೆ ಅಗಲ ಎಷ್ಟು ಇದ್ದಷ್ಟೇ ಅದ. ಅಗಲ ಎಷ್ಟದ, 10 ಸೆಂಟಿಮೀಟರ್ ಅದ. ಆಮೇಲೆ ಎತ್ತರ ಎಷ್ಟದ, ಅದು ಇದ್ದಷ್ಟೇ ಇರ್ತದ. ನೋಡಿ, ಎರಡು ಒಂದಲೇ ಎರಡು, ಎರಡು ಒಂದಲೇ ಎರಡು, ಎರಡು ಒಂದಲೇ ಎರಡು, 1 2 3 3 ಪೂಜ್. ಆನ್ಸರ್ 2000 cm² ಕ್ಯೂಬ್. ಉತ್ತರ ಸಂಖ್ಯೆ ಇಲ್ಲಿ ಅದ ನೋಡ್ರಿ, 2000 cm³ ಉತ್ತರ ಸಂಖ್ಯೆ ಬಿ. ಇನ್ನೊಂದು ರೀತಿಯಿಂದ ಮಾಡ್ಬೋದು. ಒಂದು ಘನಾಕೃತಿಯ ಎಷ್ಟು, 10 ಗುಂಡ್ಲೆ 10 ಗುಂಡ್ಲೆ 10 ಅಂದ್ರೆ 10 ಹತ್ಲೆ 100 100 ಹತ್ಲೆ 1000. ಒಂದು ಘನಾಕೃತಿಯ ಘನ ಪರಿಮಾಣ 1000 ಆದ್ರೆ ಎರಡು ಘನಾಕೃತಿಯ ಪರಿಮಾಣ ಎಷ್ಟು, ಹಂಗೂ ಮಾಡಿ ಬರ್ತದೆ. ಈಗ ನೋಡಿ, ಒಂದು ಘನಾಕೃತಿಯ ಒಂದು 10 ಘನೀಯ ಗಾತ್ರ ಬರೋಬರಿ. ಒಂದು ಘನೀಯ ಗಾತ್ರ ಬರೋಬರಿ 10 ಗುಂಡ್ಲೆ 10 ಗುಂಡ್ಲೆ 10. ಭುಜ ಗುಂಡ್ಲೆ ಭುಜ ಎರಡು ಸೇಮ್ ಅದ ಅಂದ್ರೆ ಇದು ಭುಜ. ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ. ಏನೋ ಘನಿ ಅಂದ್ರೆ ಉದ್ದನೂ ಅಷ್ಟೇ, ಅಗಲೂ ಅಷ್ಟೇ, ಎತ್ತರನೂ ಅಷ್ಟೇ ಇತ್ತಂದ್ರೆ ಏನ್ ತಿಳ್ಕೊಬೇಕು ನೀವು, ಘನಫಲ. ಭುಜ ಗುಂಡ್ಲೆ ಭುಜ. ಒಂದು ಘನೀಯ ಗಾತ್ರ ಅಂದ್ರೆ ಎಷ್ಟು ತಿಳ್ಕೊಬೇಕು ನೀವು, ಅದನ್ನು ಸರಿಯಾಗಿ ತಿಳ್ಕೊರಿ ನೀವು. ಯಾಕಂದ್ರೆ ಈಗಂತೂ ನಾ ತೋರ್ಸಿನಿ, ಒಂದು ಗಾತ್ರ ತಕೊಂಡು ಎರಡದ್ದು ಮಾಡಿ ಬರ್ತದೆ. ಒಂದು ಬಾವಿನ ಅಳತಿ ಕೊಟ್ಟಾನಂದ್ರೆ ಘನದ ಘನಫಲ ಬರೋಬರಿ ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ. ಹೌದಾ? ಭುಜ ಎಷ್ಟದ ನೋಡ್ರಿ, 10 ಗುಂಡ್ಲೆ 10 ಗುಂಡ್ಲೆ 10 ಬರೋಬರಿ ಎಷ್ಟು, 1000 cm³ ಆಯ್ತು. ಎರಡು ಒಂದಕ್ಕೊಂದು ಹಚ್ಚಿಟ್ಟಂದ್ರೆ ಎರಡು ಘನದ ಗಾತ್ರ ಬರೋಬರಿ. ಒಂದು ಘನದ ಗಾತ್ರ ಎಷ್ಟದ, 1000 ಸೆಂಟಿಮೀಟರ್ ಅದ. ಎರಡು ಬರೋಬರಿ 2000 cm³. ಉತ್ತರ ಸಂಖ್ಯೆ ಬಿ. ಹಿಂಗೂ ಮಾಡ್ಬೋದು.
ಹಂಗೆ ಮಾಡ್ಬೋದು ನೋಡಿ. ಎಷ್ಟು ನಮೂನೆ ನಾವು ಗಣಿತ ತಿಳಿಸ್ತೀವಿ ಅಂದರೆ ಇದನ್ನ ಸಪ್ರೇಟ್ ಮಾಡಿದಂಗೆ ಆಗ್ತೀವಿ. ಈಗ ನೀವು ಒಂದು ಘನಾಕೃತಿಯದು ಘನಫಲ ತಕೊಂಡು ಅದನ್ನು 2 ಘನದಂದ್ರೆ ಹಿಂಗೆ ಮಾಡಬೇಕು. ಇಲ್ಲಿ ಏನಾಗಿದೆ 10 ಎತ್ತರದ 10 ಅಗಲದ ಉದ್ದಕ್ಕೆ 10 + 10 ಮಾಡ್ಕೋಬೇಕು. ಇಷ್ಟೇ ತಿಳ್ಕೊಂಡು ಮಾಡೋದು. ಅದು 20 ಸೆಂಟಿಮೀಟರ್ ಉದ್ದ ಆಯ್ತು, ಅಗಲ 10 ಆಯ್ತು, ಎತ್ತರ 10 ಆಯ್ತು, ಅದು ಬರ್ತದೆ 10 20 × 10 × 10 2000 cm3 ಇದು ಬರ್ತದೆ. ಇದು ಉತ್ತರ ಹಚ್ಚಿನ ಹಿಂಗೆ ಮಾಡಿದ್ರು ಬರ್ತದೆ. ಯಾಕಂದ್ರೆ ಒಂದಕ್ಕೊಂದು ಹಚ್ಚಿಟ್ಟಾಗ ಉದ್ದದೊಳಗೆ 10 ಹೆಚ್ಚಾಗ್ತದೆ ಅಷ್ಟೇ. 20 × 20 × 20 ಮಾಡೋರು ಇರ್ತಾರೆ. ಅದರ ಸಂಬಂಧ ಹಂಗೆ ಆಗಬಾರ್ದು ಅಂತ ತಿಳ್ಕೊಂಡೆ ನಿಮಗೆ ನಾ ಪರ್ಟಿಕ್ಯುಲರ್ ಚಿತ್ರ ಹಾಕಿ ತೋರ್ಸಿ. ನಾನು ಇನ್ನೊಂದು ರೀತಿ ಒಳಗೆ ಮಾಡೋದು, ಒಂದು ಘನದ ಘನಫಲ ತಕ್ಕೋಬೇಕು ನೀವು. ಒಂದು ಘನದ ಘನಫಲ ಬರೋಬ್ಬರಿ 10 × 10 × 10 ಬರೋಬ್ಬರಿ ಅಂತ 1000 cm3. 2 ಘನದ ಗಾತ್ರ ಬರೋಬ್ಬರಿ 1000 ಘನ ಸೆಂಟಿಮೀಟರ್ × 2 ಬರೋಬ್ಬರಿ 2000 cm3. ಹಿಂಗೂ ತಗೋ. ಎರಡೆರಡು ರೀತಿ ಗಣಿತಗಳನ್ನ ಕಲಿಸ್ತಿರ್ತಾನೆ. ನಾ ಲಕ್ಷ್ಯ ಕೊಟ್ಟು ನೋಡ್ರಿ. ಯಾವುದಾದ್ರೂ ಒಂದು ರೀತಿ ನೀವು ನೆನ್ಪಿಟ್ಕೊಂಡ್ರಿ ಅಂದ್ರೆ ಅದು ಬೇರೆ. ತಿಳಿತಲ್ಲ ನಿಮಗೆ? ಈ ಘನಾಕೃತಿ ಲೆಕ್ಕ ನೋಡ್ಕೊರಿ. ಇನ್ನೊಂದ್ಸಲ ವಿಡಿಯೋ ನೋಡ್ರಿ. ಥ್ಯಾಂಕ್ ಯು. ಚೆನ್ನಾಗಿ ಬಿಡಿಸ್ಕೋಬೇಕು ಫೇರ್ದಾಗ.